ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಲೈಟ್ ಫಾರ್ ಲೈಫ್ ಚಾನಲ್ಗೆ ಸ್ವಾಗತ. In this video we are going to discuss the concepts Cartesian sign convention and meaning of convex and concave mirrors. And all these concepts belong to chapter Ray Optics and Optical Instruments, which is the 9th chapter of 2nd PUC Physics according to NCERT syllabus. And this video is part 2 of this chapter on Educare Light for Life channel. If you haven't watched the previous episode, you can check the link in the description, or you can directly check our channel. Okay, let us start now and let us understand sign convention with respect to ray optics. And you can see the spherical mirror here. What is a spherical mirror? ಹಿಂದಿನ ವಿಡಿಯೋ ನೋಡಿದ್ರಾ? ಅದರೊಳಗೆ ಹೇಳಿದ್ದೆ ನಾನು ಸ್ಪೆರಿಕಲ್ ಮಿರರ್ ಅಂದರೆ ಏನು ಅಂತ. ಕರ್ವ್ಡ್ ಮಿರರ್ ಇರುತ್ತೆ, ಅದನ್ನು ಎಕ್ಸ್ಟೆಂಡ್ ಮಾಡಿದರೆ ಏನಾಗುತ್ತೆ, ಒಂದು ಸ್ಪಿಯರ್ ಕ್ರಿಯೇಟ್ ಆಗುತ್ತೆ. ಸೊ ಆ ಒಂದು ಮಿರರ್ ಏನಾಗಿರುತ್ತೆ, ಅದು ಒಂದು ಸ್ಪಿಯರಿನ ಪಾರ್ಟ್ ಆಗಿರೋದ್ರಿಂದ ಅದನ್ನೇನು ಕರಿತೇವೆ ನಾವು ಸ್ಪೆರಿಕಲ್ ಮಿರರ್ ಅಂತ ಕರಿತೇವೆ. ಓಕೆನಾ? ಈಗ ಮಿರರಿಗೆ ಒಂದು ರಿಫ್ಲೆಕ್ಟಿಂಗ್ ಸರ್ಫೇಸ್ ಇರುತ್ತೆ, ಅದೇ ರೀತಿ ಮತ್ತೊಂದು ನಾನ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇರುತ್ತೆ. ಕ್ಲಿಯರಾ? ಸರಿ, ಈಗ ಇಲ್ಲಿ ಆ ರೀತಿ ಒಂದು ಸ್ಪೆರಿಕಲ್ ಮಿರರ್ ಇದೆ. ನಂತರ ಪೋಲ್ ಅನ್ನೋ ಟರ್ಮನ್ನು ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಾಗಿತ್ತು. ಸೊ ದಿಸ್ ಪಾಯಿಂಟ್ ಈಸ್ ಎ ಪೋಲ್ ವಿಚ್ ಈಸ್ ಡಿನೋಟೆಡ್ ಬೈ ಲೆಟರ್ ಪಿ. ಓಕೆನಾ? ನಂತರ ಈ ಸ್ಪೆರಿಕಲ್ ಮಿರರನ್ನು ಎಕ್ಸ್ಟೆಂಡ್ ಮಾಡಿದರೆ, ಅಂದರೆ ಎಕ್ಸ್ಟೆಂಡ್ ಆದ ರೀತಿ ಇಮ್ಯಾಜಿನ್ ಮಾಡಿದರೆ ಅದಕ್ಕೊಂದು ಸೆಂಟ್ರ್ ಇರುತ್ತೆ, ಅದನ್ನು ಸೆಂಟ್ರ್ ಆಫ್ ಕರ್ವೇಚರ್ ಅಂತ ಕರೀತಾರೆ. ಅದನ್ನು ಸಿ ಅನ್ನೋ ಲೆಟ್ರಿಂದ ಡಿನೋಟ್ ಮಾಡ್ತಾರೆ. ಓಕೆ, ಈಗ ಇಲ್ಲಿ ಪೋಲ್ ಇದೆ, ಇಲ್ಲಿ ಸೆಂಟರ್ ಆಫ್ ಕರ್ವೇಚರ್ ಇದೆ. Now the axis which passes through center of curvature and pole of the spherical mirror is called principal axis. Center of curvature ಮತ್ತು pole through ಪಾಸ್ ಆಗೋ ಆಕ್ಸಿಸ್ ಏನಿರುತ್ತೆ ಅದನ್ನು ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಕರೀತಾರೆ. ಅದನ್ನ ಇಲ್ಲಿ ಬರೆದಿದೆ ಪಿ ಆಕ್ಸಿಸ್ ಅಂತ, ಅಂದರೆ ಸ್ಪೇಸ್ ಕಡಿಮೆ ತೊಗೊಳ್ಳಿ ಅಂತ ಪಿ ಆಕ್ಸಿಸ್ ಅಂತ ಬರೆದಿದ್ದಾನೆ. ನೀವು ಎಕ್ಸಾಮಲ್ಲಿ ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಕಂಪ್ಲೀಟ್ ಆಗಿ ಬರೀರಿ. ಕ್ಲಿಯರಾ? ಈಗ ಇದು ಲೈಟ್ ರೇದ ಡೈರೆಕ್ಷನ್. ಈಗ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಟಾರ್ಚನ್ನು ಆನ್ ಮಾಡೋದು ಅಂತ ಹೇಳಿದ್ರೆ ಈ ಡೈರೆಕ್ಷನಲ್ಲಿ ಲೈಟ್ ರೇ ಟ್ರಾವೆಲ್ ಆಗುತ್ತೆ. ಕ್ಲಿಯರ್ ಆಯ್ತಾ ಇದಿಷ್ಟು? ನಂತರ ಇಲ್ಲಿ ಅಪ್ವರ್ಡ್ ಡೈರೆಕ್ಷನ್ ಇದೆ ಅಂತ ಹೇಳಿದ್ರೆ ವಿತ್ ರಿಸ್ಪೆಕ್ಟ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಅಪ್ವರ್ಡ್ ಡೈರೆಕ್ಷನ್, ಇದು ವಿತ್ ರಿಸ್ಪೆಕ್ಟ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಡೌನ್ವರ್ಡ್ ಡೈರೆಕ್ಷನ್. ಓಕೆನಾ? ಇಲ್ಲಿ ಪ್ರಿನ್ಸಿಪಲ್ ಫೋಕಸ್ ಅಂತ ಒಂದು ಪಾಯಿಂಟ್ ಇದೆ. ಹಾಂ, ಈ ಡಯಾಗ್ರಾಮ್ ಕ್ಲಿಯರ್ ಆಯಿತು ಅಂತ ಅಂದುಕೊಂಡಿದ್ದೇನೆ. ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಸೈನ್ ಕನ್ವೆನ್ಷನ್. ಈಗ ಈ ಸೈನ್ ಕನ್ವೆನ್ಷನ್ಗೆ ಸಂಬಂಧಿಸಿದಂಥ ವಿಷಯಗಳನ್ನು ಒಂದೊಂದಾಗಿ ತಿಳಿದುಕೊಳ್ತಾ ಹೋಗೋಣ. ಫಸ್ಟ್ ಪಾಯಿಂಟ್ ಏನು ಅಂತಂದರೆ, ಆಲ್ ಡಿಸ್ಟನ್ಸಸ್ ಆರ್ ಮೆಷರ್ಡ್ ಫ್ರಮ್ ದ ಪೋಲ್ ಆಫ್ ದ ಮಿರರ್. ಇಲ್ಲಿ ಸ್ಪೆರಿಕಲ್ ಮಿರರ್ ಇದೆ, ಇಲ್ಲಿ ಪಿ ಅನ್ನೋ ಪಾಯಿಂಟ್ ಇದೆ, ಅದನ್ನು ನಾವೇನು ಕರೆದಿದ್ವಿ, ಪೋಲ್ ಅಂತ ಕರೆದಿದ್ವಿ. ಈಗ ಈ ಒಂದು ಸ್ಪೆರಿಕಲ್ ಮಿರರ್ಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಲೆಂತನ್ನು ಅಥವಾ ಹಲವಾರು ರೀತಿಯ ಲೆನ್ಸನ್ನು ನಾವು ಮೇಜರ್ ಮಾಡ್ತೇವೆ. ಆ ಲೆಂತನ್ನು ಮೇಜರ್ ಮಾಡಬೇಕಾದ್ರೆ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, ಆ ಒಂದು ಲೆಂತನ್ನು ಮೇಜರ್ ಮಾಡೋ ಸ್ಟಾರ್ಟಿಂಗ್ ಪಾಯಿಂಟ್ ಏನಿರುತ್ತೆ ಅದನ್ನು ಪೋಲಿಂದ ಸ್ಟಾರ್ಟ್ ಮಾಡ್ತೇವೆ. ಗೊತ್ತಾಯ್ತಾ? ಒಂದು ಲೆಂತನ್ನು ಮೇಜರ್ ಮಾಡ್ತೇವೆ ಅಂತ ಹೇಳಿದ್ರೆ ಮೇಜರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದ್ರಿಂದ ಪಿ ಅನ್ನೋ ಪಾಯಿಂಟಿಂದ. ಈಗ ಈ ಸೈನ್ ಕನ್ವೆನ್ಷನ್ನ ಯಾಕೆ ಯೂಸ್ ಮಾಡ್ತೇವೆ? ಯಾಕಂತಂದರೆ ಸೈನ್ ಅಂದ್ರೆ ಗೊತ್ತಿದೆಯಲ್ಲ, ಪ್ಲಸ್ ಸೈನ್ ಮತ್ತು ಮೈನಸ್ ಸೈನ್. ಅದನ್ನು ಯಾವಾಗ ಪ್ಲಸ್ ಸೈನ್ ತೊಗೋಬೇಕು, ನಂತರ ಯಾವಾಗ ಮೈನಸ್ ಸೈನ್ ತೊಗೋಬೇಕು, ಅದನ್ನು ತಿಳಿದುಕೊಳ್ಳೋದಕ್ಕೆ ಈ ಸೈನ್ ಕನ್ವೆನ್ಷನ್ ನಮಗೆ ಹೆಲ್ಪ್ ಆಗುತ್ತೆ. ಓಕೆನಾ? ಸರಿ, ಈಗ ಫಸ್ಟ್ ಪಾಯಿಂಟ್ ಏನು, ಆಲ್ ಡಿಸ್ಟನ್ಸಸ್ ಆರ್ ಮೆಷರ್ಡ್ ಫ್ರಮ್ ದ ಪೋಲ್ ಆಫ್ ದ ಮಿರರ್. ಇಲ್ಲಿ ಪೋಲ್ ಅನ್ನೋ ಪಾಯಿಂಟ್ ಹೇಳಿದೆ. ನಂತರ ಇಲ್ಲಿಗ ಸೆಂಟರ್ ಆಫ್ ಕರ್ವೇಚರ್ ಇದೆ. ಈಗ ಸೆಂಟರ್ ಆಫ್ ಕರ್ವೇಚರಿಂದ ಪೋಲಿಗಿರೋ ಡಿಸ್ಟನ್ಸ್ ಏನಾಗಿರುತ್ತೆ, ರೇಡಿಯಸ್ ಆಗಿರತ್ತಾ? ಸೊ ಈ ಡಿಸ್ಟನ್ಸನ್ನು ಯಾವ ರೀತಿ ಮೆಷರ್ ಮಾಡ್ಬೋದು? ಒಂದು ಈ ಸೈಡಿಂದ ಈ ಕಡೆ ಹೋಗ್ಬೋದು, ಬಟ್ ಈ ಸೈಡಿಂದ ಈ ಕಡೆ ಬರ್ಬೋದು ಲೆಂತನ್ನು ಮೆಷರ್ ಮಾಡೋದಕ್ಕೆ. ಬಟ್ ಫಸ್ಟ್ ಪಾಯಿಂಟ್ ಏನು ಹೇಳುತ್ತೆ, ಆಲ್ ಡಿಸ್ಟನ್ಸಸ್ ಆರ್ ಮೇಜರ್ಡ್ ಫ್ರಮ್ ದ ಪೋಲ್ ಆಫ್ ದ ಮಿರರ್. ಗೊತ್ತಾಯ್ತಾ? ಈ ರೇ ಆಪ್ಟಿಕ್ಸ್ ರಿಲೇಟೆಡ್ ಸೈನ್ ಕನ್ವೆನ್ಷನ್ನಲ್ಲಿ ಯಾವುದೇ ಡಿಸ್ಟನ್ಸನ್ನು ಮೇಜರ್ ಮಾಡ್ತಾ ಇದ್ರು ಅದನ್ನೇನು ಮಾಡಬೇಕು, ಪೋಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳುತ್ತೆ. ಈಗ ನಿಮಗೆ ಅರ್ಥ ಈಸಿಯಾಗಿ ಆಗಲಿ ಅಂತ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದದ್ದು. ಇಲ್ಲಿ ಪೋಲ್ ಅನ್ನೋ ಪಾಯಿಂಟನ್ನು ಹಿಡಿತಾರೆ, ಸ್ಟಾರ್ಟಿಂಗ್ ಪಾಯಿಂಟ್ ಇದು ಸ್ಟಾರ್ಟಿಂಗ್ ಪಾಯಿಂಟ್. ನಂತರ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ರೀತಿ ತೊಗೊಂಡು ಇಲ್ಲಿವರೆಗೆ ಮೂವ್ ಆಯಿತು. ಓಕೆನಾ? ಏನದು ಪೋಲಿಂದ ಸ್ಟಾರ್ಟ್ ಆಯಿತು, ನಂತರ ಸೆಂಟರ್ ಆಫ್ ಕರ್ವೇಚರ್ ತನಕ ಮೂವ್ ಮಾಡಿದ್ವಿ. ನಂತರ ಈ ಲೆಂತ್ ಏನಾಗಿರುತ್ತೆ, ಅದು ರೇಡಿಯಸ್ ಆಫ್ ಕರ್ವೇಚರ್ ಆಗಿರುತ್ತೆ. ಸರಿನಾ? ಸರಿ, ಈಗ ಏನು ಗೊತ್ತಾಯ್ತು ನಮಗೆ, ಯಾವುದೇ ಡಿಸ್ಟನ್ಸ್ ಇದ್ದರೂ ಅದನ್ನು ಏನು ಮಾಡ್ತೇವೆ ನಾವು ಪೋಲಿಂದ ಸ್ಟಾರ್ಟ್ ಮಾಡ್ತೇವೆ. ಬೇಕಿದ್ದರೆ ಈ ಡೈರೆಕ್ಷನ್ ಇರಲಿ ಅಥವಾ ಲೆನ್ಸ್ ಇದ್ರೆ ಏನಾಗಿರುತ್ತೆ ಟ್ರಾನ್ಸ್ಪರೆಂಟ್ ಇರುತ್ತೆ.
ಸೊ ಅವಾಗ ಏನಾಗುತ್ತೆ ಈ ಸೈಡು ತೊಗೋಬೋದು ನಾವು ಲೆಂತನ್ನು. ಓಕೆನಾ? ಹಾಗಿದ್ರೆ ಯಾವುದೇ ಡಿಸ್ಟೆನ್ಸ್ ಇರಲಿ ಅದನ್ನು ಮೇಜರ್ ಮಾಡಲಿಕ್ಕೆ ಏನು ಮಾಡ್ತೇವೆ ನಾವು ಸ್ಟಾರ್ಟಿಂಗ್ ಪಾಯಿಂಟ್ ಪೋಲನ್ನು ಯೂಸ್ ಮಾಡ್ತೇವೆ ಅಂತ ಗೊತ್ತಾಯಿತು. ಪೋಲಿಂದ ಯಾವುದೇ ಡಿಸ್ಟೆನ್ಸನ್ನು ಮೇಜರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೇವೆ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಏನು? ದ ಡಿಸ್ಟೆನ್ಸಸ್ ಮೇಜರ್ಡ್ ಇನ್ ದ ಡೈರೆಕ್ಷನ್ ಆಫ್ ದ ಇನ್ಸಿಡೆಂಟ್ ಲೈಟ್ ಆರ್ ಪಾಸಿಟಿವ್. ಈಗ ನಾನು ಹೇಳಿದ್ದೆ ಇಲ್ಲಿ ಟಾರ್ಚ್ ಆನ್ ಮಾಡಿದರೆ ಲೈಟ್ ರೇ ಏನಾಗುತ್ತೆ ಈ ಡೈರೆಕ್ಷನ್ ಮೂವ್ ಆಗುತ್ತೆ. ಸೆಕೆಂಡ್ ಪಾಯಿಂಟ್ ಏನು ಹೇಳುತ್ತೆ? ದ ಡಿಸ್ಟೆನ್ಸಸ್ ಮೇಜರ್ಡ್ ಇನ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್ ಆರ್ ಪಾಸಿಟಿವ್. ಅಂದರೆ ಪೋಲಿಂದ ಡಿಸ್ಟೆನ್ಸನ್ನು ಮೇಜರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಈಗ ಹೇಳಿದ್ನಲ್ಲ ಡೈರೆಕ್ಷನ್ ಯಾಕೆ ಬೇಕು ಅಂತಂದ್ರೆ ಈಗ ಬೇಕು. ಪೋಲಿಂದ ಡಿಸ್ಟೆನ್ಸನ್ನು ಮೇಜರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಆ ಡಿಸ್ಟೆನ್ಸನ್ನು ಏನು ಮೇಜರ್ ಮಾಡ್ತಾ ಇರ್ತೇವೆ ಅದು ಲೈಟಿನ ಡೈರೆಕ್ಷನಲ್ಲೇ ಇದ್ರೆ ಏನು ಮಾಡ್ತೇವೆ ನಾವು ಅದನ್ನು ಪಾಸಿಟಿವ್ ಅಂತ ತೆಗೆದುಕೊಳ್ತೇವೆ. ಹಾಗಿದ್ರೆ ಈ ಡೈರೆಕ್ಷನಲ್ಲಿ ಲೈಟಿನ ರೇ ಡೈರೆಕ್ಷನ್ ಈ ಕಡೆ ಇದೆ, ಹೀಗಿದೆ. ಈಗ ಈ ಕಡೆ ಲೈಟ್ ಟ್ರಾವೆಲ್ ಆಗುತ್ತೆ ಅಥವಾ ಈ ಸೈಡಲ್ಲಿ ನಾವು ಡಿಸ್ಟೆನ್ಸನ್ನು ಮೆಷರ್ ಮಾಡ್ತಾ ಇದ್ದೇವೆ. ಅವಾಗ ಏನಾಗುತ್ತೆ ಲೈಟಿನ ಡೈರೆಕ್ಷನ್ ಏನು ಇಲ್ಲಿ ಲೈಟ್ ಟಾರ್ಚ್ ಅನ್ನು ಮಾಡಿದ್ದೇವೆ ಇದು ಲೈಟಿನ ಡೈರೆಕ್ಷನ್. ಓಕೆನಾ? ಈಗ ಯಾವುದಾದ್ರೂ ಡಿಸ್ಟೆನ್ಸನ್ನು ನಾವು ಪೋಲಿಂದ ಲೈಟಿನ ಡೈರೆಕ್ಷನಲ್ಲೇ ಮೇಜರ್ ಮಾಡ್ತೇವೆ ಅಂತ ಹೇಳಿದರೆ ಆ ಡಿಸ್ಟೆನ್ಸ್ ಏನಾಗಿರುತ್ತೆ ಪಾಸಿಟಿವ್ ಆಗಿರುತ್ತೆ. ಕ್ಲಿಯರ್ ಆಯಿತಾ? ಲೈಟಿನ ಡೈರೆಕ್ಷನಲ್ಲೇ ಡಿಸ್ಟೆನ್ಸನ್ನು ಮೇಜರ್ ಮಾಡಿದರೆ ಅದು ಪಾಸಿಟಿವ್ ಆಗಿರುತ್ತೆ ಅಕಾರ್ಡಿಂಗ್ ಟು ಸೆಕೆಂಡ್ ಪಾಯಿಂಟ್ ಅಥವಾ ಅಕಾರ್ಡಿಂಗ್ ಟು ಸೈನ್ ಕನ್ವೆನ್ಷನ್. ಓಕೆನಾ? ನಂತರ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ತಿಳ್ಕೊಳ್ಳೋಣ. ಡಿಸ್ಟೆನ್ಸಸ್ ಮೇಜರ್ಡ್ ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ದ ಇನ್ಸಿಡೆಂಟ್ ಲೈಟ್ ಆರ್ ನೆಗೆಟಿವ್. ಏನು? ಇದು ಇನ್ಸಿಡೆಂಟ್ ಲೈಟಿನ ಡೈರೆಕ್ಷನ್, ಇದು ಇನ್ಸಿಡೆಂಟ್ ಲೈಟಿನ ಡೈರೆಕ್ಷನ್. ಅದರ ಅಪೋಸಿಟ್ ಡೈರೆಕ್ಷನ್ನಲ್ಲಿ ನಾವು ಡಿಸ್ಟೆನ್ಸನ್ನು ಮೇಜರ್ ಮಾಡಿದರೆ ಅದನ್ನು ನೆಗೆಟಿವ್ ತೆಗೆದುಕೊಳ್ತೇವೆ ಅಂತ ಹೇಳುತ್ತೆ. ಗೊತ್ತಾಯ್ತಾ? ಈಗ ಸೈನ್ ಕನ್ವೆನ್ಷನ್ ಯಾವಾಗ ಪಾಸಿಟಿವ್ ತೆಗೆದುಕೊಳ್ಬೇಕು ಯಾವಾಗ ನೆಗೆಟಿವ್ ತೆಗೆದುಕೊಳ್ಬೇಕು ಅಂತ ತಿಳಿಯುತ್ತೆ. ಅದನ್ನೇನು ಕರಿತೇವೆ ನಾವು ಸೈನ್ ಕನ್ವೆನ್ಷನ್. ಅಂದರೆ ಆ ಡಿಸ್ಟೆನ್ಸನ್ನು ಮೇಜರ್ ಮಾಡ್ತೇವೆ ಅದ್ರ ಮುಂದೆ ಪಾಸಿಟಿವ್ ಇಡಬೇಕಾ ಅಥವಾ ನೆಗೆಟಿವ್ ಸೈನ್ ಇಡಬೇಕಾ ಅದನ್ನು ತಿಳಿದುಕೊಳ್ಳೋದಕ್ಕೆ ಸೈನ್ ಕನ್ವೆನ್ಷನ್ ನಮಗೆ ಯೂಸ್ ಆಗುತ್ತೆ. ಹಾಂ, ಈಗ ಸೆಕೆಂಡ್ ಪಾಯಿಂಟ್ ಏನು ಹೇಳುತ್ತೆ? ಲೈಟಿನ ಡೈರೆಕ್ಷನಲ್ಲಿ ಲೈಟಿನ ಡೈರೆಕ್ಷನ್ ಏನಿರುತ್ತೆ ಅದಕ್ಕೆ ಆಪೋಸಿಟ್ ಡೈರೆಕ್ಷನಲ್ಲಿ ನಾವೇನು ಮಾಡ್ತೇವೆ ಡಿಸ್ಟೆನ್ಸನ್ನು ಮೇಜರ್ ಮಾಡ್ತೇವೆ. ಆವಾಗ ಆ ಲೆಂತ್ ಏನಿರುತ್ತೆ ಅದು ನಾವು ನೆಗೆಟಿವ್ ಅಂತ ತೆಗೆದುಕೊಳ್ತೇವೆ. ಈಗ ಹೇಳಿದ್ನಲ್ಲ ಲೈಟಿನ ಡೈರೆಕ್ಷನ್ ಈ ಕಡೆ ಇದೆ, ಸೆಂಟರ್ ಆಫ್ ಕರ್ವೇಚರ್ ಮೇಜರ್ ಮಾಡಬೇಕಂದ್ರೆ ಏನಾಗುತ್ತೆ ಪೋಲಿಂದ ಸ್ಟಾರ್ಟ್ ಮಾಡಬೇಕಲ್ಲ, ಇಲ್ಲಿ ಸ್ಟಾರ್ಟ್ ಮಾಡ್ತೇವೆ ಈ ಡೈರೆಕ್ಷನ್ ಬರ್ತೇವೆ. ಏನಾಯಿತು ಲೈಟಿನ ಡೈರೆಕ್ಷನ್ ಈ ಕಡೆ ಇದೆ, ನಾವು ಅದನ್ನು ಮೇಜರ್ ಮಾಡೋದಕ್ಕೆ ಪೋಲಿಂದ ಆಪೋಸಿಟ್ ಡೈರೆಕ್ಷನ್ ಮೂವ್ ಆಗಿದ್ದಾವೆ. ಹಾಗಾದರೆ ಏನಾಗುತ್ತೆ ಆ ಡಿಸ್ಟೆನ್ಸ್ ನೆಗೆಟಿವ್ ತೆಗೆದುಕೊಳ್ತೇವೆ. ಓಕೆನಾ? ಈಗ ಫಾರ್ ಎಕ್ಸಾಂಪಲ್ ಇದು 5 ಮೀಟ್ರ್ ಇತ್ತು ಅಂತ ಇಮ್ಯಾಜಿನ್ ಮಾಡಿದರೆ -5 ಮೀಟ್ರ್ ಅಂತ ಎಕ್ಸ್ಪ್ರೆಸ್ ಮಾಡ್ತೇವೆ ಇಮ್ಯಾಜಿನ್ ಮಾಡಿದ್ದು. ಯಾಕೆ? ಲೈಟಿನ ಡೈರೆಕ್ಷನಿಗೆ ಆಪೋಸಿಟ್ ಡೈರೆಕ್ಷನಲ್ಲಿ ನಾವು ಡಿಸ್ಟೆನ್ಸನ್ನು ಮೇಜರ್ ಮಾಡಿದ್ದೇವೆ. ಕ್ಲಿಯರ್ ಆಯಿತಾ? ಈ 3 ಪಾಯಿಂಟ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಈಗ ನೆಕ್ಸ್ಟ್ ಪಾಯಿಂಟ್ ಏನು ಹೇಳುತ್ತೆ? ಹೈಟ್ ಮೇಜರ್ಡ್ ಅಪ್ವರ್ಡ್ಸ್ ಆ್ಯಂಡ್ ನಾರ್ಮಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಆರ್ ಪಾಸಿಟಿವ್. ಈಗ ಪ್ರಿನ್ಸಿಪಲ್ ಆಕ್ಸಿಸ್ ಅಂದರೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಏನು? ದ ಆಕ್ಸಿಸ್ ವಿಚ್ ಪಾಸಸ್ ಥ್ರೂ ಸೆಂಟರ್ ಆಫ್ ಕರ್ವೇಚರ್ ಆ್ಯಂಡ್ ಪೋಲ್ ಈಸ್ ಕಾಲ್ಡ್ ಪ್ರಿನ್ಸಿಪಲ್ ಆಕ್ಸಿಸ್. ಈಗ ಇಲ್ಲಿ ಪ್ರಿನ್ಸಿಪಲ್ ಆಕ್ಸಿಸ್ ಇದೆ, ಆ ಪ್ರಿನ್ಸಿಪಲ್ ಆಕ್ಸಿಸ್ ಇಂದ ಅಪ್ವರ್ಡ್ ಡೈರೆಕ್ಷನಲ್ಲಿ ಮೇಜರ್ ಮಾಡುವಂತಹ ಯಾವುದೇ ಒಂದು ಲೆಂತ್ ಏನಿರುತ್ತೆ ಅದನ್ನು ಪಾಸಿಟಿವ್ ಅಂತ ತೆಗೆದುಕೊಳ್ತೇವೆ. ಓಕೆನಾ? ಇಲ್ಲಿ ಯಾವುದೋ ಒಂದು ಪಾಯಿಂಟ್ ಇದೆ ಅಂತ ತಿಳ್ಕೊಳ್ಳೋದಾದರೆ ಅದನ್ನೇನು ಮಾಡ್ತೇವೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತೇವೆ, ಅಪ್ವರ್ಡ್ ಡೈರೆಕ್ಷನ್ ಮೂವದಂಗೆ ಆಯ್ತಲ್ಲ. ಸೊ ಆ ಅಪ್ವರ್ಡ್ ಡೈರೆಕ್ಷನಲ್ಲಿ ಮೇಜರ್ ಮಾಡಿದ ಲೆಂತ್ ಏನಿರುತ್ತೆ ಅಥವಾ ಡಿಸ್ಟೆನ್ಸ್ ಏನಿರುತ್ತೆ ಅದನ್ನು ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ತೇವೆ. ಓಕೆನಾ? ಅದೇ ರೀತಿ ನೆಕ್ಸ್ಟ್ ಪಾಯಿಂಟ್ ಏನು ಹೇಳುತ್ತೆ? ಹೈಟ್ ಮೇಜರ್ಡ್ ಡೌನ್ವರ್ಡ್ಸ್ ಆ್ಯಂಡ್ ನಾರ್ಮಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಆರ್ ನೆಗೆಟಿವ್. ಇದು ಪ್ರಿನ್ಸಿಪಲ್ ಆಕ್ಸಿಸ್, ಅಲ್ಲಿಂದ ಡೌನ್ವರ್ಡ್ ಡೈರೆಕ್ಷನಲ್ಲಿ ಮೇಜರ್ ಮಾಡಿದ ಲೆಂತ್ ಏನಿರುತ್ತೆ ಕಾಣ್ತಾ? ಓಕೆ ನಿಮಿಷ. ಇದು ಪ್ರಿನ್ಸಿಪಲ್ ಆಕ್ಸಿಸ್, ಅದರಿಂದ ಡೌನ್ವರ್ಡ್ ಡೈರೆಕ್ಷನ್ ಮೇಜರ್ ಮಾಡಿದ ಲೆಂತ್ ಏನಿರುತ್ತೆ ಅದನ್ನೇನು ಮಾಡ್ತೇವೆ ನಾವು ನೆಗೆಟಿವ್ ಅಂತ ಕನ್ಸಿಡರ್ ಮಾಡ್ತೇವೆ. ಇವಿಷ್ಟು ಕ್ಲಿಯರ್ ಆಗಿದೆ ಅಂತ ಅನಿಸುತ್ತೆ. ಈಗ ನಾನು ಹೇಳಿದ್ನಲ್ಲ ಯಾವುದು ಕಾಂಕೇವ್ ಮಿರರ್, ಅದೇ ರೀತಿ ಕಾನ್ವೆಕ್ಸ್ ಮಿರರ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಓಕೆನಾ? ಸರಿ, ಇದಕ್ಕೆ ಡಯಾಗ್ರಾಮ್ ಬೇಡ ಹಾಗೆ ಹೇಳ್ತೇನೆ. ಹಾಂ, ಈಗ ಕಾಂಕೇವ್ ಮಿರರ್ ಅಂತ ಹೇಳಿದ್ರೇನು? ಅದಕ್ಕಿಂತ ಮೊದಲು ಜನರಲ್ ಆಗಿ ಮಿರರ್ ಅಂದ್ರೇನು? ಒಂದು ಸರ್ಫೇಸ್ ಇರುತ್ತೆ ಸಿಲ್ವರ್ಡ್ ಸರ್ಫೇಸ್, ನಂತರ ಮತ್ತೊಂದು ಸರ್ಫೇಸ್ ಇರುತ್ತೆ. ಈಗ ಒಂದನ್ನು ರಿಫ್ಲೆಕ್ಟಿಂಗ್ ಸರ್ಫೇಸ್ ಅಂತ ಕರಿತೇವೆ, ಮತ್ತೊಂದನ್ನು ನಾನ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಅಂತ ಕರಿತೇವೆ. ವಾಟ್ ಈಸ್ ರಿಫ್ಲೆಕ್ಟಿಂಗ್ ಸರ್ಫೇಸ್? ಆ ಸರ್ಫೇಸಲ್ಲಿ ನೋಡಿದಾಗ ನಮಗೆ ನಮ್ಮ ಮುಖ ಕಾಣುತ್ತೆ, ಅದನ್ನು ರಿಫ್ಲೆಕ್ಟಿಂಗ್ ಸರ್ಫೇಸ್ ಅಂತ ಕರಿತೇವೆ. ಮತ್ತೊಂದು ಸರ್ಫೇಸ್ನ ಮೂಲಕ ನಾವು ನೋಡಿದಾಗ ನಮಗೆ ನಮ್ಮ ಮುಖ ಕಾಣೋದಿಲ್ಲ, ಅದನ್ನು ನಾನ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಅಥವಾ ರಫ್ ಸರ್ಫೇಸ್ ಅಂತ ಕರಿತೇವೆ. ಓಕೆನಾ? ಈಗ ರಿಫ್ಲೆಕ್ಟಿಂಗ್ ಸರ್ಫೇಸ್ ನಾವು ಆ ಸೈಡಿಂದ ನೋಡಿದಾಗ ನಮಗೆ ನಮ್ಮ ಮುಖ ಕಾಣುತ್ತಲ್ಲ,
ಆ ಸರ್ಫೇಸ್ ಕರ್ವ್ಡ್ ಇರೋದ್ರ ಮೇಲೆ ನಾವು ಏನು ಕಾನ್ಕೇವ್ ಮಿರರ್ ಅಥವಾ ಕಾನ್ವೆಕ್ಸ್ ಮಿರರ್ ಅಂತ ಡಿಸೈಡ್ ಮಾಡ್ತೇವೆ. ಓಕೆನಾ? ಈಗ ಇದನ್ನು ರಿಫ್ಲೆಕ್ಟಿಂಗ್ ಸರ್ಫೇಸ್ ಅಂತ ಕನ್ಸಿಡರ್ ಮಾಡಿದರೆ ಅಂತ ಹೇಳಿದ್ರೆ ಈ ಸೈಡಿಂದ ನೋಡಿದ್ರೆ ನಮಗೆ ನಮ್ಮ ಮುಖ ಕಾಣುತ್ತೆ. ಆ ಸಂದರ್ಭದಲ್ಲಿ ಈ ಒಂದು ರಿಫ್ಲೆಕ್ಟಿಂಗ್ ಸರ್ಫೇಸ್ ಈಸ್ ಕರ್ವ್ಡ್ ಇನ್ವಾರ್ಡ್ಸ್. ಇಫ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಈಸ್ ಕರ್ವ್ಡ್ ಇನ್ವಾರ್ಡ್ಸ್ ದೆನ್ ಸಚ್ ಮಿರರ್ಸ್ ಆರ್ ಕಾಲ್ಡ್ ಕಾನ್ಕೇವ್ ಮಿರರ್ಸ್. ಕ್ಲಿಯರ್ ಆಯಿತಾ? ರಿಫ್ಲೆಕ್ಟಿಂಗ್ ಸರ್ಫೇಸ್ ಕರ್ವ್ಡ್ ಇನ್ವಾರ್ಡ್ಸ್ ಅಂತ ಹೇಳಿದ್ರೆ ಒಳಗಡೆ ಈ ರೀತಿ ಇತ್ತು ಅಂತ ಹೇಳಿದ್ರೆ ಅದನ್ನು ಕಾನ್ಕೇವ್ ಮಿರರ್ಸ್ ಅಂತ ಕರಿತೇವೆ. ತಿಳಿತಾ? ಈಗ ಇಫ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಗೊತ್ತಾಯ್ತಾ? ಈ ಸೈಡ್ ನೋಡಿದ್ರೆ ನಮ್ಮ ಮುಖ ನಮಗೆ ಕಾಣುತ್ತೆ. ಇಫ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಈಸ್ ಕರ್ವ್ಡ್ ಔಟ್ವಾರ್ಡ್ಸ್ then we can say that mirror is convex mirror. ಕ್ಲಿಯರ್ ಆಯಿತಾ? ಈಗ ಈ ಸೈನ್ ಕನ್ವೆನ್ಷನ್ ಆಗಿರ್ಬೋದು ಅಥವಾ ಡೆಫಿನೇಷನ್ ಆಫ್ ಕಾನ್ಕೇವ್ ಆ್ಯಂಡ್ ಕಾನ್ವೆಕ್ಸ್ ಮಿರರ್ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಯಾಕೆ ಅಂತಂದರೆ ಈಗಾಗಲೇ ಹಲವಾರು ಬಾರಿ ಹೇಳಿದೆ ನಾನು, ವಿಡಿಯೋನ ನೋಡಿದ ಸ್ಟೂಡೆಂಟ್ಸ್ ಏನು ಕಮೆಂಟ್ ಮಾಡ್ತಾರೆ, ವಿಡಿಯೋನ ಲೈಕ್ ಮಾಡ್ತಾರೆ ಮತ್ತು ನಮ್ಮ ಟೀಚ್ ಮಾಡ್ತಾರೆ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ, ಅದೇ ಆನ್ಲೈನಲ್ಲಿ ಟೀಚ್ ಮಾಡ್ತಾ ಇರುವಂತಹ ಟೀಚರ್ಸ್ಗೆ ಮೋಟಿವೇಶನ್ ಆಗಿರುತ್ತೆ. ಅದಕ್ಕೋಸ್ಕರ ಇದರ ಡೆಫಿನೇಷನ್ಸನ್ನು ಕಮೆಂಟ್ ಬಾಕ್ಸಲ್ಲಿ ಬರೀರಿ. ನಂತರ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯೂ ಕೂಡ ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಅಂದರೆ ಅರ್ಥ ಆಯಿತೋ ಇಲ್ಲವೋ ಆ ರೀತಿ ಅಥವಾ ಏನಾದರೂ ಇಂಪ್ರೂವ್ಮೆಂಟ್ ಆಗಬೇಕಾ ಅದನ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಹಾಗೆ ಈ ವಿಡಿಯೋದ ಲಿಂಕನ್ನು ಕೂಡ ನಿಮ್ಮೆಲ್ಲರಿಗೆ ಶೇರ್ ಮಾಡಿ. ಒಂದು ನಿಮಿಷ, ಈ ವಿಡಿಯೋದ ಲಿಂಕನ್ನು ಕೂಡ ನಿಮ್ಮೆಲ್ಲರಿಗೆ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ತಿಳಿಸಿ. ನೀವು ಕೂಡ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.